कर्माणि सद्यस्य अध्यात्मचेतसा निराशीर्निर्ममो याति परं जयति ಶೋಚ್ಯುತಃ. ಈಗ ಜಲಸ್ನಾನ ಬಾಹ, ಜಲಸ್ನಾನ ಅಂದರೆ ಸರೋವರ ನದಿ ಇತ್ಯಾದಿಗಳಲ್ಲಿ ಸ್ನಾನ ಮಾಡೋ ಪ್ರಕಾರ ಹೇಳ್ತಾರೆ. ಶುಚಿ ದೇಶಾದೀನಾಂ ನದಿ ಪ್ರಾಂತೆ ಆ ಭಾಗ ಆಗಿತ್ತೀಗ. ಅಪೋಹಿಷ್ಟ ಇತಿ ಅಬ್ದೈವತೇನ ತ್ರಿಚೇನ ಕಲೇವರಂ ಪ್ರೋಕ್ಷಯಿತ್ವ ಇತ್ಯಾದಿ ಮಾಡಿ ಮುಗಿಸಿದೆ. ಋತಂಚ ಸತ್ಯಂಚ ಇತಿ ತ್ರಿಚಂ ತ್ರಿರುಚ ತ್ರಿಚ ಎರಡಿದ್ರೆ ಒಂದಿದ್ದು ರುಚಂ ಅಷ್ಟೇ, ಅದು ದ್ವಿರುಚ. ತ್ರಿವಾರಂ ಜಪೇತಿಥಿ ಯೋಜನಾ, ಮೂರು ಸತಿ ಜಪಿಸಬೇಕು. ಯಾವುದನ್ನು? ರಘುವಂಶ ಸೂಕ್ತನ ನೀರಲ್ಲಿ ಕುತ್ಕೊಂಡೇ ಮೂರು ಸತಿ ಹೇಳಬೇಕು ಅನ್ನೋದು ವಿಶೇಷಾಂಶ. ಇಲ್ಲಿ ಹೋಗಿದೆ. ಹಾಂ, ನೆಕ್ಸ್ಟ್ 39 ಪೇಜ್. ಯಾವತ್ ಶ್ವಾಸ ನಿರೋಧಂ ಯತಶ್ವಾಸ ಅಪ್ಸು ನಿಮಜ್ಜ ಅಘವರ್ಷಣಂ ಕೃತ್ವ, ಅದು ಸ್ಪಷ್ಟ ಹೇಳ್ತಾರೆ. ಯಾವತ್ ಶ್ವಾಸ ನಿರೋಧಂ, ಶ್ವಾಸವನ್ನು ಯತಶ್ವಾಸ ನಿಮಗ್ನೋಪ್ಸು, ಶ್ವಾಸ ಹಿಡಿದು ಬಿಗಿ ಹಿಡಿದು ನೀರಲ್ಲಿ ಬುಡಿ ಕೂತ್ಕೊಂಡು ಇದನ್ನು ಹೇಳಬೇಕು. ಶ್ವಾಸ ಬಿಗಿ ಹಿಡಿದ ಹೋದರೆ ಹೇಳೋದಕ್ಕೆ ಬರೋದಿಲ್ಲ. ಆ ಗಟ್ಟಿ ಹೇಳೋ ಪ್ರಸಂಗ ಇಲ್ಲಾಗ. ಹೇಗೆ ಹೇಳಬೇಕಾಗ? ಮನಸ್ಸಲ್ಲೇ ಹೇಳ್ಕೋಬೇಕಾಗ. ಯಪ್ಸು ನಿಮಜ್ಜ ಅಘವರ್ಷಣಂ ಕೃತ್ವ ಋತಂಚ ಸತ್ಯಂಚ ಇತ್ಯಾದಿ ಋಗರ್ಥಭೂತಂ ಸರ್ವಲೋಕಾನಾಂ. ಆ ಲೋಕದ ವೈಶಿಷ್ಟ್ಯ ಆ ಸೂಕ್ತ ಅಘವರ್ಷಣ ಸೂಕ್ತ ಅಂತ ಹೇಳಿದ್ರು. ಆ ಸೂಕ್ತವನ್ನು ಏನು ಮಾಡಬೇಕಂದ್ರೆ ಕೃತ್ವಾ ನಾರಾಯಣಂ ಪರಂ, ದೇವರ ಧ್ಯಾನ ಮಾಡ್ತಾ ಸೂಕ್ತ ಹೇಳಿ ಅಂದರು. ಅದರಲ್ಲಿ ಏನು ಬಂದಿದೆ? ಅದು ಸಾರಾಂಶ ಏನು ಅಂದರೆ ಧಾತ ಯಥಾಪೂರ್ವ ಕಲ್ಪತೆ ಎಲ್ಲ ಬರೋದು ಅದರೊಳಗೆ. ಋತಂಚ ಸತ್ಯಂಚ ಭೀದ್ಧ ತಪಸೋಧ್ಯಜ ಇತ್ತೆಲ್ಲ ಬರುತ್ತೆ. ಅದು ಹೇಳ್ತಾರೆ ಸರ್ವಲೋಕಾನಾಂ, ಸಪ್ತಲೋಕ, ಸಮುದ್ರ, ಅಹೋರಾತ್ರಾಧಿಕ, ಲಕ್ಷ ಅಧಿಕ ಅಲ್ಲ ಬಂದೆ. ಆ ಸಮುದ್ರ ಅಹೋರಾತ್ರಾದಿಕಾಲ ಸೂರ್ಯ ಚಂದ್ರಾದೀನಾಂ ಸೃಷ್ಟಿಹೇತು ಪರಂ ಸರ್ವೋತ್ತಮಂ. ಅಲ್ಲಿ ಬಂದಿರೋದೇನು? ಸೃಷ್ಟಾರಂ, ಎಲ್ಲವನ್ನೂ ಸೃಷ್ಟಿ ಮಾಡಿದು ಪರಮಾತ್ಮ ಅಂತ ಬಂದಿದೆ. ಯಾವ್ಯಾವುದು? ಸಮುದ್ರ, ಅಹೋರಾತ್ರಾದಿ ರೂಪವಾದ ಕಾಲ, ಸೂರ್ಯ ಚಂದ್ರ ಬಸೌಧಾತ, ಸೂರ್ಯ ಚಂದ್ರ ಬದಲಾದವರು ಎಲ್ಲರ ಸೃಷ್ಟಿಗೆ ಕಾರಣ ಯಾರು? ಸರ್ವೋತ್ತಮ ಅಂತಿರೋದರಿಂದ ನೋಡಿ, ಸೃಷ್ಟಾರಂ ಸರ್ವಲೋಕಾನಾಂ ಸ್ಮೃತ್ವ ನಾರಾಯಣಂ ಪರಂ ಈ ಮಾಡಿಕೊಂಡೇ ಕುಳಿತುಕೊಂಡು ಅಘವರ್ಷಣ ಸೂಕ್ತ ಹೇಳಬೇಕು. ಅಘವರ್ಷಣ ಸೂಕ್ತದ ಸಾರಾಂಶ ಹೇಳೋದಂತೆ ಆಯ್ತು. ಆಗ ಕೃತ್ವ ತತಃ ಜಲಾತ್ ಪ್ರಣವೇನ ಉತ್ಥಿತ. ಮುಡಬೇಕಾದ್ರೆ ಓಂ ನಮೋ ಭಗವತೆ ವಾಸುದೇವ ಮುಡಿದ. ಹೇಳ್ಬೇಕಾದ್ರೆ ಓಂ ಅಂತ ಹೇಳಬೇಕು. ಪ್ರತಿಸತ್ಯ ಬುಡಕ್ಕೆ ಹಾಕ್ಬೇಕಾದ್ರೆ ಮಂತ್ರ ಪೂರ್ತಿ ಹೇಳಬೇಕು. ಹೇಳ್ಬೇಕಾದ್ರೆ ಓಂ ಅಂತ ಹೇಳಬೇಕು. ಇದು ಹೇಳೋ ರೀತಿ ಅದು. ಮುಳುಗಬೇಕಾದ್ರೂ ಮಂತ್ರ, ಹೇಳ್ಬೇಕಾದ್ರೂ ಮಂತ್ರ. ಸರ್ವೋತ್ತಮಂ ನಾರಾಯಣಂ ಸ್ಮೃತ್ವ ತತಃ ಜಲಾತ್ ಪ್ರಣವೇನ ಉತ್ಥಿತ ಅಲ್ಲಿದೆ. ಯತಶ್ವಾಸೋ ನಿಮಗ್ನೋಪ್ಸು ಅಂತ ಒಂದು ಪಾಠ, ನಿಮಜ್ಜಾಪ್ಸು ಅಂತ ಇನ್ನೊಂದು ಪಾಠ. ಪ್ರಣವೇನ ಉತ್ಥಿತ ತತಃ, ಆ ನೀರಿನೊಳಗಿಂದ ಓಂಕಾರ ಹೇಳ್ತಾ ಹೇಳಬೇಕು. ಸಿಂಚೇತ್ ಪುರುಷ ಸೂಕ್ತೇನ ರಜೆ ಸ್ವದೇಹ ಸ್ತಂಭ ನಿಮಸ್ಮರನ್, ಒಂದು ಘಟ್ಟದ ಸ್ನಾನ ಆಯ್ತು. ಈಗ ಆಮೇಲೆ ಪುರುಷ ಸೂಕ್ತ ಹೇಳ್ಕೊಡ್ತಾ ದೇಹವನ್ನು ಪ್ರೋಕ್ಷಣೆ ಮಾಡ್ಕೋಬೇಕು. ಆ ಪುರುಷ ಸೂಕ್ತ ಯಾರನ್ನು ಹೇಳೋದು? ದೇವರನ್ನು. ಪುರುಷ ನಮಗೆ ಮಾಡ್ಕೋತೀವಿ. ಅರೇ ಇದೇನಿದು ಪುರುಷ ಸೂಕ್ತ ಪ್ರತಿಪಾದನೆ ನಾವಾದಾಗ ಆಯ್ತಲ್ಲ ಅಂತ ಕೇಳಿದರೆ ಅಲ್ಲ. ಸ್ವದೇಹಸ್ತಂ ಹರಿಮಸ್ಮರನ್ ಸಿಂಚೇತ್, ನಾವು ಮಾಡೋದೆಲ್ಲ ದೇವರಿಗೆ ಅಭಿಷೇಕ. ಅದನ್ನೇ ಹರಿಕಥಾಮೃತದಲ್ಲಿ ಹೇಳಬೇಕಾದ್ರೆ ಶ್ರೀವರನಿಗೆ ಅಭಿಷೇಕವೆಂದರಿತು. ನಾವು ಮಾಡ್ತಕ್ಕಂಥ ಕಾಲಕಾಲದಲ್ಲಿ ಏನಂತ ಮಾಡಬೇಕಾಗ ಬಿಬ್ಬರೂಪಿ ಪರಮಾತ್ಮನಿಗೆ ಅಭಿಷೇಕ ಅದು ಅಂತ ಚಿಂತನೆ ಇರಬೇಕು. ಓಂ ಶಂಖಾಕಾರ, ಹೌದು, ಹಾಗೆ ಇಟ್ಕೊಂಡು ಅಭಿಷೇಕ ಮಾಡ್ಕೊಂಡಿಲ್ಲ. ಶಂಖಾಕಾರ ಇಟ್ಕೊಂಡು ಏನಾಗುತ್ತಾಗ ಆ ನೀರು ಶಂಖದಿಂದ ಅಭಿಷೇಕ ಮಾಡಿದ್ರೆ ಲೆಕ್ಕ. ಅದು ಕೂಡ ಮತ್ತೆ ದೇವರಿಗೆ ಅಂತ ಸಂಧಾನ ಇರಬೇಕು. ಓಂಕಾರಾರ್ಥ ಪೇಜ್ ನಂಬರ್ 39 ಮುಂದಕ್ಕೆ 40ಕ್ಕೆ ಹೋಯ್ತೀಗ. ಜಲಾನ್ ಪ್ರಣವೇನೋತ್ಥಿತ ಓಂಕಾರಾರ್ಥ ಸ್ಮರ. ಓಂಕಾರ ಹೇಳಿ ಎಲ್ಲೆಲ್ಲಿ ಹೇಳಬೇಕು ಅಂತ ಹೇಳ್ತಾರೋ ಅರ್ಥ ಚಿಂತನೆ ಮಾಡಬೇಕು ಅಂತ ಅರ್ಥ. ಸೊ ಓಂಕಾರವನ್ನು ಹೇಳ್ತಾ ಬೆಳಕು ಕೇಳಬೇಕು ಅಂದರೆ ಓಂಕಾರಾರ್ಥ ಚಿಂತನೆ ಮಾಡ್ತಾ ಬೆಳಕು ಕೇಳಬೇಕು ಅಂತ ಅರ್ಥ. ವಿಷ್ಣು ಸಹಸ್ರನಾಮ ಹೇಳಬೇಕು ಅಂದರೆ ವಿಷ್ಣು ಸಹಸ್ರನಾಮನ ಅರ್ಥ ಚಿಂತನೆ ಮಾಡ್ತಾ ಹೇಳಬೇಕು. ಎಲ್ಲ ಕಡೆ ಹಾಗೇನೆ ಡ್ರೈವ್ ಮಾಡೋಕೆ ಸರಿಯಾಗಿ ಡ್ರೈವ್ ಮಾಡಬೇಕು ಅಂತ ಹೇಳ್ಬೇಕು. ಮತ್ತು ಸುಮ್ಮನೆ ಬಿಟ್ಟುಬಿಟ್ಟಿರಲ್ಲ, ಸರಿಯಾಗಿ ಮಾಡು, ದಾರಿ ನೋಡ್ಕೋ, ಎಲ್ಲ ಮುಂದೆ ಹೇಳಿ ದಾರಿ ಹೇಳಿ ಕೂತ್ಕೊಂಡ್ಬಿಡ್ತಾರೆ ಅಷ್ಟೇ ಅವನು. ಆಮೇಲೆ ಸ್ವಿಗ್ಲಾನ್ ಬಂದ ನಿಲ್ಲಿಸು, ಅದು ಇವನ್ ಜವಾಬ್ದಾರಿ ಅದು. ಅವ್ರು ಹೇಳ್ತಾ ಒಂದು ನಿಲ್ಲಿಸು ಅಂತ ಹೇಳೋದು, ಹೊರಡು ಅಂತ ಮಾಡಬಾರ್ದು. ಡ್ರೈವ್ ಅಲ್ಲಿ ಮುಟ್ಸೋ ಅಂದರೆ ಅದೆಲ್ಲ ಅಂಡರ್ಸ್ಟುಂಡ್ ಆಗ. ಅದೆಲ್ಲ ಹೇಳಿಲ್ಲಿ ಅಂತ ಹೇಳಾಗಿಲ್ಲ. ಅದೇ ರೀತಿಯೇ ಮಂತ್ರ ಎಲ್ಲೆಲ್ಲಿ ಮಂತ್ರ ಹೇಳಬೇಕು ಅಂತ ಹೇಳ್ತಾರೋ
ಮಂತ್ರಾರ್ಥ ಚಿಂತನೆ ಮಾಡಿಕೊಂಡು ಆ ಮಂತ್ರಾರ್ಥ ಚಿಂತನೆ ಪ್ರತಿಪಾದ್ಯ ರೂಪ ಭಗವಂತನ ಯಾವುದೋ ಅಂತ ಹೇಳ್ಕೊಂಡು ಮಾಡಿದರೆ ಅದೇನಾಗತ್ತೆ ಅಲ್ಲಿಗೆ ನಾವು ಡ್ರೈವಿಂಗ್ ಅಂದರೆ ಬರೀ ಮುಂದೆ ಹೋದರೆ ಸಾಲದು, ಗುರಿ ಕಡೆಗೆ ಹೋಗ್ಬೇಕು, ಗುರಿ ಇಟ್ಕೊಂಡು ಹೋಗಬೇಕು. ಗುರಿ ಪ್ರತಿಪಾದ್ಯ ಗಮ್ಯಸ್ಥಾನ ಗೊತ್ತಿಲ್ಲದೆ ಹೋದರೆ ಡ್ರೈವಿಂಗ್ ಗೊತ್ತಿದೆ, ಗಮ್ಯಸ್ಥಾನ ಗೊತ್ತಿಲ್ಲ, ಸರಿ ಇಲ್ಲ. ಗಮ್ಯಸ್ಥಾನ ಗೊತ್ತಿದೆ, ಡ್ರೈವಿಂಗ್ ಗೊತ್ತಿಲ್ಲ, ಅದು ಪ್ರಾಬ್ಲಮ್ಮು. ಎರಡು ಗೊತ್ತಿಲ್ಲ, ಇನ್ನೂ ನಿಶ್ಚಿತ್ತೆ. ಎರಡು ಗೊತ್ತಿದೆ, ಅವಾಗ ಏನಾಗುತ್ತೆ, ಇವರು ಸೇಫ್, ಇವರು ಅವಾಗ ಫಾಸ್ಟಾಗಿ ಹೊಲಕ್ಕೆ ಬರೋದು. ಎಲ್ಲಿ ಡೌಟ್ ಬರುತ್ತೋ ಇಲ್ಲಿ ಕೇಳ್ತಾ ಹೋಗ್ಬೇಕು. ಏನಾಗತ್ತಾಗ ಟೈಮ್ ವೇಸ್ಟ್ ಆಗ್ತಾ ಹೋಗ್ಬೇಕು. ಗೊತ್ತಿದ್ದರೆ ಹೋಗೋ ರೀತಿಯೇ ಬೇರೆ. ಹಾಂ ಅಲ್ಲಿವರೆಗೂ ಸಂಧ್ಯಾವಂದನೆ ಸ್ನಾನದ ಕಾಲಕ್ಕೆ ಆಗೋಗ್ಬಿಡುತ್ತೆ, ಮತ್ತು ಅಡುಗೆ ಕೂಡ ಮುಗಿದೋಗ್ಬಿಡುತ್ತೆ. ಆಮೇಲೆ ಬರೋದು ಆಚಮನ ಗೋಪಿಚಂದ ಇತ್ಯಾದಿ ಇದನ್ನು ಹಚ್ಕೊಳ್ಳೋದು, ಮುದ್ರೆ ಹಾಕ್ಕೊಳ್ಳೋದು, ಮುಂದುವರಿಸೋದು ಅಷ್ಟೇ ಹೊರತು ಅಲ್ಲಿ ಆಗೋಗ್ಬಿಟ್ಟಿರುತ್ತೆ. ಆಗಲಿ ಮತ್ತೆ ಮಾಡೋ ಕಾರಣ ಇಲ್ಲ. ಮನೆಯಲ್ಲಿ ಮನಸ್ಸಲ್ಲಿ ಯಾತಕ್ಕೆ ಹೇಳಿದ್ದಾರೆ ಅಲ್ಲಿ ಮಾಡಿರೋಲ್ಲ, ಆದ್ದರಿಂದ ಮಾರ್ಗ ಜನ ಪುನಃ ಎಲ್ಲ ಹೇಳ್ತಾ ಬರ್ತಾರೆ. ಹಾಂ ಯಾವುದನ್ನ ಅಲ್ಲಿ ಮಾಡಕ್ಕೆ ಹೇಳಿದ್ರು, ಮಾಡಬಾರ್ದು ಅಂತ ಹೇಳಿದ್ರು. ಉದ್ಧೃತೋದಕ ಸ್ನಾನ ಮಾಡಬೇಕಾದ್ರೆ ಅದೆಲ್ಲ ಬ್ಯಾಡ್, ಅದು ತರ್ಪಣಾದಿಗಳಿಲ್ಲ, ಇದಿಲ್ಲ, ಯಾವುದೂ ಇಲ್ಲ. ಬಂದರೆ ಬಾಯಲ್ಲಿ ಮನಸ್ಸಲ್ಲಿ ಹೇಳ್ಕೊಬೋದು ಅಷ್ಟೇ, ಅದೇನು ತಪ್ಪಲ್ಲ. ಬರೀ ಬಂತ ಹೇಳೋದು ತಪ್ಪಲ್ಲ. ನೀರಿಂದ ಅಪ್ಲೈ ಮಾಡ್ಲಿಕ್ಕೆ ಹೋಗಬಾರ್ದು, ಯಾತಕ್ಕೆ ಅದು ಬಚ್ಚಲಿಗೆ ಹೋಗಿಬಿಡುತ್ತೆ, ತಪ್ಪಾಗಿ. ಮತ್ತು ಬುಡಕ್ಕೆ ಕೂತ್ಕೊಂಡು ಹೇಳಿ ಬುಡಿಗೆಲ್ಲಿ ಕೊಡ್ತಾನೆ ಬಚ್ಚಲಲ್ಲಿ, ಆ ಸೊಪ್ಪಲ್ಲಿ ಬುಡಗಬೇಕಷ್ಟೇ, ಸೊಪ್ಪಲ್ಲೂ ಯಾವುದು ತೊಟ್ಟಿಯಲ್ಲಿ ಬುಡಗಬೇಕಷ್ಟೇ. ಆ ಬುಡಿಗೆ ಬಿಟ್ಟು ಉಳಿದವ್ರೆ ಸ್ಥಾನಕ್ಕೆ ನೀರಿಲ್ದಾಗತ್ತೆ. ಹಾಂ ಬೋರ್ನ ಸ್ನಾನ ಮಾಡಬೇಕಾದ್ರೂ ಕೂಡ ಬುಡುಕ್ತೀರಿ ಅಲ್ಲಿ, ಮೇಲೆ ನೀರು ಬೀಳುತ್ತೆ ಅಷ್ಟೇ. ಬುಡಕ್ಕೆ ಕೂತ್ಕೊಂಡು ಹೇಳಬೇಕು ಅಂತ ಹೇಳ್ತಾರೆ. ಅಲ್ಲೇನು ಬುಡಕ್ಕೆ ಕೂತ್ಕೊಂಡು ಬರ್ಲಿಕ್ಕಾಗಲ್ಲ, ತರ್ಪಣ ಇಲ್ಲ. ಓಂಕಾರಾರ್ಥ ಸ್ಮರಣಪೂರ್ವಕ ಮುತ್ತಿತ ಸನ್ ಸ್ವದೇಹಸ್ಥಂ ಸ್ವದೇಹವ ಸ್ವದೇಹಸ್ಥ ಸ್ವಹದೇಹಸ್ಥ ಅನ್ನಮಯ ನಾಮಕಂ ಅನಿರುದ್ಧಂ ಸ್ಮರನ್. ಅದು ವಿಶೇಷ ರೂಪ. ಮೊದಲನೇದಾಗಿ ದೇಹ, ಅದರಲ್ಲಿ ತಾನು, ಅದರೊಳಗೆ ಬಿಂಬರೂಪಿಯಾದ ಪರಮಾತ್ಮ. ಇಷ್ಟು ಜನರಲ್. ಇನ್ನೂ ಗೊತ್ತಿದ್ದರೆ ಅನಿರುದ್ಧ ರೂಪ, ಅನ್ನನಾಮಕವಾದ ಅನಿರುದ್ಧ ರೂಪ. ಅನ್ನಮಯಾದ 5 ಕೋಶಗಳಿಗೆ ಅನಿರುದ್ಧಾದ 5 ರೂಪಗಳು ಪ್ರತಿಪಾದ್ಯ ರೂಪಗಳಾದ್ದರಿಂದ ಅವು ಇನ್ನೂ ಹೆಚ್ಚು ಪುಣ್ಯ. ಸ್ಮರನ್ ದ್ವಾದಶಾಂತೆ ವ್ಯವಸ್ಥಿತ ಇತ್ಯುಪನಿಷದಿ ಮುಕ್ತಂ ಸೂರ್ಯಂ ತುರ್ಯಂ ಹರಿಂ ವಾ ಸ್ಮರನ್. ಅಥವಾ ದ್ವಾದಶಾಂತೆ ಅಂದರೆ ಸಹಸ್ರಾರ ಚಕ್ರ, ಅಲ್ಲಿ ದೇವರಿದ್ದಾರೆ. ಇನ್ನೂ ಹೆಚ್ಚದು ಸ್ನಾನ ಮಾಡೋದ್ರೆ ಎಷ್ಟು ಆಧ್ಯಾತ್ಮಿಕ ಕೆಲಸ. ಅದಕ್ಕೇನೆ ಸ್ನಾನ ಮಾಡ್ಬೇಕಾದ್ರೆ ಬೋಧದಿಂದಿರಬೇಕು ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ ಇಷ್ಟೆಲ್ಲ ಚಿಂತನೆ ಮಾಡಬೇಕಾಗಿದೆ. ಮಾತಾಡ್ತಾ ಇದ್ರೆ ಏನಾಗುತ್ತಾಗ ಡೈವರ್ಟ್ ಆಗಿಬಿಡುತ್ತೆ. ಊಟ ಮಾಡ್ಬೇಕಾದ್ರೆ ಮೌನ, ಯಾತಕ್ಕೆ ಅಂದರೆ ರೂಪಗಳು ಚಿಂತನೆ ಮಾಡ್ತಾ ಊಟ ಮಾಡಬೇಕು. ಅವರು ರೂಪ ಗೊತ್ತಿಲ್ಲ ಅಂತಂದರೆ ಹರಟೆ ಹೊಡಿತಾ ಊಟ ಮಾಡಿಬಿಡ್ತಾರೆ, ಪುಣ್ಯ ಹೋಗಿಬಿಡುತ್ತೆ. ಅರ್ಥ ಆಯ್ತಾ? ಕಾನ್ಸಂಟ್ರೇಷನ್ ಇರಬೇಕು ಆ ಕಡೆ. ಎಷ್ಟೇ ಮಾತಾಡ್ತಿದ್ರು ಡ್ರೈವರು ದಾರಿ ನೋಡ್ಕೊಂಡು ಡ್ರೈವ್ ಮಾಡಬೇಕಲ್ಲ. ಹಾಗೆ ಪ್ರತಿಪಾದ್ಯ ರೂಪಗಳನ್ನು ಬರೀದೇ ಮಾಡಬೇಕು. ಯಾವಾಗಲೂ ಮೌನದಿಂದಿದ್ದಾಗ ಏನು ಅನುಕೂಲ ಇರಾಗ ಕಾನ್ಸಂಟ್ರೇಷನ್ ಜಾಸ್ತಿ ಬರೋದ್ರಿಂದ ಚಿಂತನೆ ಮಾಡೋಕ್ಕೆ ಬರೋದು. ಅದೇ ಜಪದ ಕಾಲಕ್ಕೆ ಮೌನ, ಮಂತ್ರಾರ್ಥ ಚಿಂತನೆ ಮಾಡಬೇಕಲ್ಲ ಮೌನ, ಸ್ನಾನ ಕಾಲಕ್ಕೆ ಮೌನ, ಹೋಗೋ ಕಾಲಕ್ಕೆ ಮೌನ. ಅದು ಆಪ್ಷನಲ್ ಅಲ್ಲ, ಕಂಪಲ್ಸರಿ. ಹಾಗೆ ಮಾಡಿದರೆ ಹೆಚ್ಚು ಪುಣ್ಯ. ಅದು ಮಾತಾಡೋದಾದರೆ ಸಂಬಂಧಪಟ್ಟು ಮಾತಾಡಬೇಕು. ಯಾವುದ್ರ ಬಗ್ಗೆ? ಆ ಶಾಸ್ತ್ರಕ್ಕೆ ಸಂಬಂಧಪಟ್ಟು ಮಾತಾಡಿದರೆ ಅದನ್ನೇ ಮೌನ ಅಂತ. ಮೌನನೇ ಯಾವ ಲಿಸ್ಟಿಗೆ ಸೇರುತ್ತದೋ ಮೌನಕ್ಕೆ ಸೇರಿಬಿಡೋದು, ಇದಕ್ಕೆ ಸೇರೋಲ್ಲ. ಅನ್ಕನ್ಸರ್ನ್ಡ್ ಆದಾಗ ಅದು ಹೋಯ್ತು. ಇತ್ಯುಪನಿಷದಿ ಮುಕ್ತಂ ತುರ್ಯಂ ಹರಿಂ ವಾ ಸ್ಮರನ್ ಪುರುಷ ಸೂಕ್ತೇನ ಸ್ವಶಾಖಾಸ್ಥೇನ ಪ್ರೋಕ್ಷಯೇದಿತಿ ಇದು ಅನ್ವಯಾರ್ಥ. ಪುರುಷ ಸೂಕ್ತದಲ್ಲೂ ಕೂಡ ಋಗ್ವೇದದಲ್ಲೂ ಬರುತ್ತೆ, ಎಲ್ಲ ವೇದಕ್ಕೂ ಬರುತ್ತೆ. ಅದು ಸ್ವಶಾಖೋಕ್ತ. ಯಜುರ್ವೇದಗಳು ಹೇಳೋ ಕ್ರಮದಲ್ಲಿ ಹೇಳಬೇಕು. ಮಂತ್ರ ಜಾಸ್ತಿ ಇದೆ ಅದರಲ್ಲಿ. ಈ ಋಗ್ವೇದಗಳಲ್ಲಿ ಕ್ರಮ ಇದೆ, 6 ಕ್ರಮದಲ್ಲಿ ಹೇಳಬೇಕು. ಅವರು ಇಲ್ಲೂ ಕೂಡ ಸ್ವಶಾಖ. ಯಾವುದನ್ನು ಮಂತ್ರ ಹೇಳಬೇಕು ಅಂತ ಹೇಳಿತ್ತು, ವೇದ ಮಂತ್ರ ಹೇಳಿದಾಗೆಲ್ಲ ಸ್ವಶಾಖ ಅಂತ ಅರ್ಥ ಮಾಡ್ಕೋಬೇಕು. ಸತ್ರ ಜಲಾಂತಹ ಪಿತೃಸ್ನಾನಂ ಗುರುಸ್ನಾನಂ ಅಘಭರ್ಷಣಾತ್ ಪೂರ್ವಂ ಕೃತ್ವ ತೀರ್ಥಸ್ನಾನಂ ಜಲತರ್ಪಣಂಚ ಕೃತ್ವ ಯಾವದ್ ಬಿಂದುಪಾತಂ ಶಿಖೋದಕಂ ದತ್ವಾ ಶುಷ್ಕವಸ್ತ್ರೇಣ ಸಪ್ತವಾತಾಹತಾರ್ದ್ರವಸ್ತ್ರೇಣ ದೇಹಂ ಮಾರ್ಜಯೇತ್ ನಾರ್ದ್ರೇಣ ಇತ್ಯಾದಿಕಂ ದ್ರಷ್ಟವ್ಯಂ. ಕೆಲವು ಕ್ರಮಗಳಿದೆ. ಅತ್ರ ಜಲಾಂತಹ ಪಿತೃಸ್ನಾನಂ ಗುರುಸ್ನಾನಂತೂ ಗುರುಸ್ನಾನಂ ಅಘವರ್ಷಣಾತ್ ಪೂರ್ವಂ ಕೃತ್ವಾ. ವಿಶೇಷಾಂಶ ಇದೆ. ಯಾವಾಗಲೂ ಕೂಡ ಸ್ನಾನ ಮಾಡಬೇಕಾದ್ರೆ ತೀರ್ಥಕ್ಕೆಲ್ಲ ಹೋಗಿರ್ತಾರೆ, ದೊಡ್ಡ ದೊಡ್ಡ ಕ್ಷೇತ್ರಕ್ಕೆ ಹೋಗಿರ್ತಾರೆ. ಅಲ್ಲಿ ತಮ್ಮ ಮನೆಯವರು ಯಾರೂ ಬಂದಿರೋದಿಲ್ಲ, ಅಥವಾ ಇಷ್ಟರಾದೋ ಜನ ಇರ್ತಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂಥೇಳಿ ಅವ್ರ ಪರ ಒಂದು ಸ್ನಾನ ಮುಳುಗಿ ಹಾಕ್ಬೋದು. ಗೊತ್ತಾಯ್ತಾ? ಅದು ಯಾವಾಗ ಹಾಕಬೇಕು ಅಂದರೆ ಅಘಭರ್ಷಣ ಸ್ನಾನಕ್ಕಿಂತ ಮುಂಚೆ ಮಾಡಬೇಕು. ಅಘಭರ್ಷಣ ಸ್ನಾನ ಫೈನಲ್ ಸ್ಟೇಜ್ ಇದು. ಆ ಸ್ನಾನಕ್ಕಿಂತ ಮುಂಚೆ ಏನು ಮಾಡಬಹುದು? ಅವರಿಗೆಲ್ಲ ಹೆಸರು ಹೇಳ್ಕೊಂಡು ಹಾಕಿದರೆ ಅವ್ರಿಗೆ ಪುಣ್ಯ ಹೋಗುತ್ತೆ ಅಲ್ಲಿಗೆ. ಗೊತ್ತಾಯ್ತಾ? ಆದರೆ ನಿಯಮ ಅಂದರೆ ಬದುಕಿರೋರಿಗೆ, ಅದು
ಬದುಕಿರೋರು ತಮ್ಮ ಜೊತೆ ಬಂದಿಲ್ಲ ಅವರಿಗೆ ಅದು ಬಿಡ್ತಾರಿಗೆ ಪಿತೃತ ಅಲ್ಲಿ ಕೊಟ್ಟಿರ್ತಾರೆ ಆಗಲೇ ಅಲ್ಲಿ ಬರೋದ್ರಿಂದ ಅದಕ್ಕಿಲ್ಲ, ಇಲ್ಲಿ ಇವ್ರಿಗೆ ಕೊಡಬೇಕು. ಅಂದರೆ ಸ್ನಾನ ಕಾಲಕ್ಕೆ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅದರಿಂದ. ಅದಕ್ಕೋಸ್ಕರ ಯಾರೋ ತೀರ್ಥಯಾತ್ರೆಗೆ ಹೋಗಬೇಕಾದ್ರೆ ಒಳ್ಳೆಯ ಉದ್ದೇಶಕ್ಕೆ ಕೊಟ್ಟರೆ ಹೋಗಬೇಡಿ ಅಂತ ಹೇಳಿದ್ರೆ ಯಾತಕ್ಕೆ ಇವರಿಗೂ ಅಡ್ವಾಂಟೇಜ್ ಇದೆ, ಅದರಿಂದ ಪುಣ್ಯ ಬರುತ್ತೆ. ಆ ದೃಷ್ಟಿಯಿಂದ ಅದು ಇಂಪಾರ್ಟೆಂಟ್ ಪಾಯಿಂಟ್. ಅದು ಮಾಡಬೇಕು. ಯಾವಾಗ ಮಾಡಬೇಕು ಅಂದರೆ ಅಘಭಷಣ ಪೂರ್ವಂ ಕೃತ್ವ, ಅಘಭಷಣ ಅದಕ್ಕಿಂತ ಮುಂಚೆ ಮಾಡಬೇಕು. ನೆನಪಿರಲಿ, ಬದುಕಿರೋರಿಗೆ ಮಾತ್ರ ಅದು. ಬಂಧುಗಳಿಗೆ ಹೇಳ್ಬೋದು, ತುಂಬ ಬೇಕಾದವರು ಹೇಳ್ಬೋದು, ಯಾರೋ ದುಃಖದಲ್ಲಿರ್ತಾರೆ, ರೋಗ ಇರುತ್ತೆ, ಅವ್ರು ನೆನೆಸ್ಕೊಂಡು ಹೇಳ್ಬೋದು. ಅದು ಪರಿಹಾರಕ್ಕೊಂದು ಮಾರ್ಗ. ಅದು ಒಳ್ಳೆಯದಾಗಲಿ ಅಷ್ಟೇ. ಅದಕ್ಕೆ ಅದೇನಂತ ಕರೆಯೋದಿಲ್ಲ, ಕಾವ್ಯ ಅಂತ ಕರೆಯೋದಿಲ್ಲ. ಸುಮ್ಮನೆ ಒಳ್ಳೆಯದಾಗಲಿ ಅಂತ ಮಾಡಿ ಅದು ಕರ್ತವ್ಯ. ಅವರೊಳಗಿರೋ ದೇವರು ಪ್ರೀತನಾಗಲಿ, ದೋಷ ಅಲ್ಲ. ಬುಡುಕ್ತಾನೆ, ಅವ್ರ ಹೆಸರು ಹೇಳ್ಕೊಂಡು ಬುಡುಗಬೇಕು. ಗುರುಗಳ ಹೆಸರಲ್ಲಿ ಸ್ನಾನ ಮಾಡ್ಬೋದು, ಪಿತೃಗಳ ಹೆಸರು ಸ್ನಾನ ಮಾಡ್ಬೋದು. ಪಿತೃಗಳಿಗೆ ಮೊದಲೇ ಹೇಳ್ಬಿಟ್ಟಿದ್ದಾರೆ. ಬದುಕಿರೋರಿಗೆ ಆದರೆ ಆ ಸಮಯದಲ್ಲಿ ಹೇಳ್ಬೋದು. ಮೊದಲೇ ಗುರುಗಳೇ ಅದ್ರಲ್ಲಿ ಅಲ್ಲಿ ಬಂದೋಗಿರ್ತಾರೆ ಆಗಲೇ ಅವರು ಪೂರ್ವಂ ನಿಮಗೆ ಬೇಗ ಯಾರು ಬೇಕಾದ್ರೆ ಹೇಳ್ಕೊಂಡು ಮಾಡ್ಬೋದು ಅಷ್ಟೇ. ಈಗ ಆ ಟೈಮ್ ಎಷ್ಟಿರುತ್ತೆ ನೋಡ್ಕೋಬೇಕಷ್ಟೇ. ಇವ್ರ ಸ್ಥಾನ ದಯವಿಟ್ಟು ಹೋಗ್ಬಿಡ್ಬಾರ್ದು ಕಡೆಗೆ, ಅದು ಅಷ್ಟು ಮಾಡ್ಕೊಂಡು ಸರಿ. ಪೂರ್ವಂ ಕೃತ್ವ ತೀರ್ಥಸ್ಥಾನಂ ಜಲತರ್ಪಣಂಚ ಕೃತ್ವ ಯಾವತ್ ಬಿಂದುಪಾತಂ ಶಿಖೋದಕಂ ದತ್ವಾ. ಅದೇ ಶಿಖೋದಕ, ಆ ಶಿಖೋದಕ ಅಂತ ಬಿಟ್ಟರೆ ಅದಿಷ್ಟು ಕೂಡ ಅದೊಂದು ರೀತಿಯಾದ ತರ್ಪಣ. ಅದೊಂದು ತಗೊಳ್ಳೋ ಜನ ಒಂದು ಗುಂಪಿನವರು ಇದ್ದಾರೆ, ಅವ್ರಿಗೆ ರೀಚ್ ಆಗಬೇಕದು, ಅದನ್ನು ಕೊಡಬೇಕು. ಎಲ್ಲಿವರೆಗೂ ಒಂದು ಯಾವತ್ತು ಬಿಂದುಪಾತಂ, ಒಂದು ಹನಿ ಇರೋವರೆಗೂ ಕೂಡ ಮಾಡಿ ಅಂತ ಹೇಳ್ತಾರೆ. ಪೂರ್ತಿಯಾಗಿ ಅದಾಗಬೇಕು. ಆದರೆ ಶಿಖುತತ್ವ ಶುಷ್ಕ ವಸ್ತ್ರೇಣ, ಒಣಬಟ್ಟೆಯಿಂದ ಒರೆಸ್ಕೊಳ್ಳೋದು ನಮ್ಮ ಅನ್ನೋದು, ಒಣಬಟ್ಟೆಯಿಂದ ಒರೆಸ್ಕೊಳ್ಳೋದು. ಆದರೆ ಒಣಬಟ್ಟೆಯಲ್ಲಿ ಸಿಗುತ್ತೆ ನಿಮಗೆ. ಅದಕ್ಕೇನು ಮಾಡಬೇಕಾಗ ಸಪ್ತ ವಾತಾಹತಾರ್ಧ ಆರ್ದ್ರ ವಸ್ತ್ರೇಣ 7 ಸರ್ತಿ ಜಾಡಿಸ್ಬೇಕು. 7 ಸರ್ತಿ ಜಾಡಿಸ್ಬಿಟ್ಟು ಏನಾಯ್ತದು, ಒಣಗಿದ್ದಕ್ಕೆ ಈಕ್ವಲ್ ಇತ್ತಾಗಿ. ಬರೀ ಒದ್ದೆ ಬಟ್ಟೆ ಬಡಿಗೆ ಬರೋದಿಲ್ಲ. ಅದು ಬಿಂದು ಅಂದರೆ ಹನಿ ನೀರು ಬೀಳ್ತಿರೋವರೆಗೂ ಅಂತ ಅರ್ಥ. ಅಲ್ಲಿವರೆಗೂ ಅದನ್ನು ಹಾಕಿ ಅದು ಮುಟ್ಟಿರ್ತಾವರಿಗೆ ಅಂತ. ಅಲ್ಲಿವರೆಗೂ ಎಷ್ಟೊತ್ತು ಮಾಡಬೇಕು ಅಂದರೆ ನೀರಿರೋವರೆಗೂ ಅಂತ ಅರ್ಥ. ಎಷ್ಟೊತ್ತು ನೀರು ಹಾಕ್ಬೋದು, ಖಾಲಿ ಆಗೋವರೆಗೆ. ಇಲ್ಲಿ ಶಿಖಾದಿಂದ ನೀರು ಧಾರ್ಯಾಪಾಯಿ ಬಿಡೋದಿಲ್ಲ, ಬಿಂದುವಾಗಿ ಬಿಡುತ್ತೆ. ಬಿಂದು ಇರೋವರೆಗೂ ಹಾಕಿ ಅದು ರೀಚ್ ಆಗುತ್ತೆ ಅಂತ ಅರ್ಥ. ಸಪ್ತ ವಾತಾಹತ, ಅದರಿಂದ ಗ್ರಹಣ ಬಂದ ಕಾಲಕ್ಕೆ ಆಮೇಲೆ ಎಲ್ಲ ನೀರು ಚೇಂಜ್ ಮಾಡಬೇಕು, ಬಟ್ಟೆ ಚೇಂಜ್ ಮಾಡಬೇಕು. ಒಣ ಬಟ್ಟೆ ಇರೋ ಚಾನ್ಸೇ ಇಲ್ಲ. ಏನು ಮಾಡಬೇಕಾಗ ಅರ್ಧ ಇದು ಚೆನ್ನಾಗಿ 7 ಸರ್ತಿ ಜಾಡಿಸಿಬಿಟ್ರೆ ಅದು ಒಣಗಿದ್ದಕ್ಕೆ ಈಕ್ವಿಲೆಂಟು. ಬಟ್ ಡೈಲಿ ಬರೋದಿಲ್ಲ, ಅದು ಆಪತ್ಕಾಲಕ್ಕೆ ಮಾತ್ರ. ಯಾವ ಕಾಲಕ್ಕೆ ಎಲ್ಲರಿಗೂ ಬರುತ್ತೆ. ಆದರೆ ಆನ್ಮೇಲೆ ಮಾತ್ರ ಯಾವುದೇ ಅನೇಕ ಮಾಡ್ಬೇಕಾದ್ರೆ ಏನಾಗಿರ್ಬೇಕದು ಒಣಬಟ್ಟೆನೇ ಆಗಬೇಕು. ಆದರೆ ಬೇರೆ ಕಡೆ ಹೋದಾಗ ದೋಷ ಇಲ್ಲ. 7 ಸರ್ತಿ ಜಾಡಿಸ್ಬಿಟ್ರೆ ಆಯ್ತು. ಮತ್ತೆ ಹಿಂಡಿದ ಮೇಲೆ 7 ಸಲ, ಹಿಂಡಿದ ಮೇಲೆ ಚೆನ್ನಾಗಿ ಹಿಂಡಿಬಿಟ್ಟು ಆಮೇಲೆ 7 ಸಲ. ಮೊದಲೇ ಹಿಂಡಿದರೆ ಸುತ್ತಮುತ್ತವರೆಲ್ಲ ನೀರು ಎಲ್ಲರ ಬಯಲಿಗಾಗಿ ಹೋಗ್ತಾರೆ. ಮತ್ತು ಅಲ್ಲೂ ಕೂಡ ಭಾರಿ ಹುಷಾರಾಗಿರಬೇಕು. ತಾನು ಒಬ್ಬರೇ ಸ್ನಾನ ಮಾಡ್ತಿರೋದು ಬೇರೆ, ತುಂಬ ಜನ ಇರ್ತಾರೆ ಪಾಪ. ಮತ್ತು ಅಂತಲ್ಲಿ ಹೋದ ಬಂಧು ಸರೋವರಿಗೆ ತುಂಬ ಜನ ಬಿಡ್ತಾರೆ. ಇವೊಂದೊಂದು ಎಲ್ಲರ ಬಯಲಿಗೆ ಹೋಗಿಬಿಡ್ತಾರೆ. ನಾವೇ ಇವ್ರ ಬಡಿ ಅಷ್ಟಕ್ಕಷ್ಟೇ. ಇವ್ರು ಎಷ್ಟು ಸರ್ತಿ ಮುಡಿಗಿದ್ರು ನಂಬರ್ 1 ಮಡಿ ಆಗೋದಿಲ್ಲ. ಯಾಕಂದರೆ ಇವ್ರು ಮಂತ್ರ ಗೊತ್ತೀರಿ, ಏನೂ ಗೊತ್ತೇ ಇಲ್ಲ. ಪಾಪ ಯಾರೋ ದೇವ್ರ ಪೂಜೆ ಮಾಡ್ತಾ ಇರ್ತಾರೆ. ಇವ್ರು ಜಾಡ್ ಸೇರಿ ಸಾಲಿಗೆ ಹೋಗ್ಬಿಡುತ್ತೆ ಹೋಗಿ. ಅದು ಅವ್ರ ಮಡಿಗೆ ಅಲ್ಲೇ ಇಲ್ಲ, ಇವ್ರ ಮಡಿ ಯಾವುದಕ್ಕೂ ಈಕ್ವಲ್ ಆಗೋದಿಲ್ಲ. ಅದಕ್ಕೇನು ಮಾಡಬೇಕಾಗ ಮೆಲ್ಲ ಜಾಡಿಸ್ಬೇಕು ಅಷ್ಟೇ ಹೊರತು ನೀರು ಹಾರಿಕೊಡೋದು ಇನ್ನೊಬ್ರಿಗೆ. ಅದು ಎಲ್ಲರೂ ಯಾವಾಗಲೂ ಅಪ್ಲಿಕಬಲ್. ಅದು ತಾನು ಮಡಿ ಮಾಡೋ ಗಲಾಟೆಗಳು ಉದೋರ್ ಮಡಿ ಕೆಡಿಸ್ಬಾರ್ದು. ಆದ್ದರಿಂದ ನಾನು ಮಡಿ ಕೆಲವರು ಅದು ಶುರು ಮಾಡ್ತಾರೆ, ನಾನು ಮಡಿಲೇ ಹಾಕಿದ್ದು ಶುರು ಮಾಡ್ತಾರೆ. ಗೊತ್ತಾಯ್ತಾ? ಕೆಲವರು ಅಲ್ಲೊಂದೇ ಮಾಡೋದು, ಜೋಡಿಸ್ಬಿಟ್ಟು ಇರೋರಿಗೆಲ್ಲ ನೀರು ಸಿಡಿಬೇಕಾದ್ರೆ ಅಕಸ್ಮಾತ್ ಬೈದರೆ ತಿರುಗಿ ಜೋರ ಬೈತಾನೆ ಅವನು. ನಾವು ಸ್ನಾನ ಮಾಡೋರಿ, ನಾನು ಮೈಲಿಂದ ತಿಳ್ಕೊಂಡಿದ್ದೀರಾ ನೋಡಿ ಮುಳುಗಿ ಹಾಕಿದ್ದೀನಿ ಅಂತೇಳಿ ಅವನ ಜೊತೆ ಮಾತಾಡ್ತಾ ಕೂತ್ಕೊಂಡ್ರೆ ಅನೇಕ ಪೂರ್ತಿ ಹೋಗೇ ಬಿಡುತ್ತೆ. ಆಮೇಲೆ ಆದರೆ ಮಾಡಬಾರ್ದು, ಇವನು ಮಾಡಬಾರ್ದು, ಅವ್ರು ಮಾಡಬಾರ್ದು. ಅದು ಕೆಲವು ಮೂರ್ಖರು ಇರ್ತಾರೆ, ನಮ್ಮ ಭಾರಿ ಇದನ್ನು ತೋರಿಸೋದಕ್ಕೋಸ್ಕರ ತಲೆ ಹೆಲ್ಟ್ರಿ ಮಾಡ್ತಾರೆ. ನನಗೆ ಅದು 7 ಸರ್ತಿ ಜಾಡಿಸೋದು ಗೊತ್ತಿದೆ ಅಂತ ಎಲ್ಲರಿಗೂ ಗೊತ್ತಾಗಬೇಕಲ್ಲ, ಅದು ಜೋರಾಗಿ ಜಾಡಿಸ್ತಾನೆ. ತಪ್ಪು. ನಾರ್ದ್ರೇಣ ಇತ್ಯಾದಿಕಂ ದ್ರಷ್ಟವ್ಯಂ. ಆದ್ದರಿಂದ ದೇಹ ಒರೆಸ್ಕೋಬೇಕಾದ್ರೂ ಹಿಂಡಿ 7 ಸರ್ತಿ ಜಾಡಿಸಿ ಒರೆಸ್ಕೋಬೇಕು. ಉಟ್ಕೋಬೇಕಾದ್ರೆ ಮತ್ತೆ 7 ಸರ್ತಿ ಚೆನ್ನಾಗಿ ಮಾಡಿ ಬಿಟ್ಕೋಬೇಕು. ಆರಂಭೆ ಯಥಾವಿಧಿ ಉಕ್ತತ್ವಾತ್ ಅಂತೆ ಕೃತ ಸಂಕ್ಷೇಪತ ಶುಭ ಇತಿ ವಕ್ಷಮಾಣತ್ವಾತ್ ತತ್ತಚ್ಛಾಕಾವಿಹಿತಾನಿ. ಕೆಲವೆಲ್ಲ ನೋಟ್ಸ್ ಬರೀತೋ ಒಂದು ಮಾತು ಹೇಳ್ತಾರೆ. ಎರಡು ಹೆಚ್ಚಾಗಿ ಹೇಳ್ತಾ ಇದ್ದೀರಲ್ಲ ನೀವೀಗ, ಆಚಾರ ಹೇಳೇ ಇಲ್ಲ, ಸುಮ್ಮನೆ ಹೇಳ್ತೀರ ಇಲ್ಲ, ಆಚಾರ ಮೊದಲೇ ಹೇಳಿದ್ದಾರೆ. ಯಥಾವಿಧಿ ಆ್ಯಸ್ ಪರ್ ರೂಲ್ಸ್ ಅಂತ ಹೇಳಿದ ಮೇಲೆ ರೂಲ್ಸ್ ತಿಳ್ಕೊಳ್ಳಿ ಅಂತ ಅರ್ಥ. ಬಿಗಿನಿಂಗ್ ಕೊನೆಗೆ ಹೇಳ್ತಾರೆ ಕೃತ ಸಂಕ್ಷೇಪತ ಶುಭ, ಚಿಕ್ಕದಾಗಿ ಹೇಳಿದ್ದೇವೆ ಅಂತ ಆಚಾರ ಹೇಳ್ತಾರೆ. ವಿಸ್ತಾರ ತಿಳ್ಕೋಬೇಕು. ಆದ್ದರಿಂದ ನಾವು ಏನೋ ಹೇಳೋಕ್ಕೆ ಹೊರಟಿಲ್ಲ. ಆಚಾರ ಹೇಳಿದ ಮಾತಿಗೆ ವಿವರಣೆ ಕೊಡ್ಬೇಕಾದ್ರೆ ಏನಿರಬೇಕಾಗ ಯಾವುದು ಅಪೇಕ್ಷಿತರೋ ಅಷ್ಟು ಕೊಡಬೇಕು. ಅದಕ್ಕೆ ಬರಿತಿದ್ದೇವೆ ಹೊರತು ಇದೆಲ್ಲ ಕೂಡ ಆಚಾರ ಹೇಳಿದ್ದಲ್ಲ ಅಂತಾಗಲಿ ಅಥವಾ ಏನೋ ಬರಿತಿದ್ದೇವೆ ಅಂತಾಗಲಿ ತಿಳ್ಕೊಳ್ಬೇಕಾಗಿಲ್ಲ ಅರ್ಥ. ಅನಿರುದ್ಧಾನಿ ಇತಿ ವಕ್ಷಮಾಣತ್ವಾತ್ ತತ್ತಚ್ಛಾಕಾಭೀತಾನಿ ಸುಲಭಾನಿ ಅವಿರುದ್ಧಾನಿ
ಒಂದಾಯಿತು. ಇನ್ನೊಂದು ಪ್ರತಿಯೊಂದು ತನ್ನ ಶಾಖೆಗೆ ತಕ್ಕಂತೆ ಮಾಡಬೇಕು. ಕೆಲವು ವಿಷಯಗಳು ಎಲ್ಲ ಬೇರೆ ಶಾಖೆಯಲ್ಲದು ಇರುತ್ತೆ, ಅದು ಒಳ್ಳೆಯದೇ ಇರುತ್ತೆ, ಅದು ಅಡಾಪ್ಟ್ ಮಾಡ್ಕೊಳ್ಳಿ, ತಪ್ಪಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಶಾಖೆ ಬಿಡ್ಕೊಡೋದು, ಬೇರೆ ಶಾಖೆ ಎಕ್ಸ್ಟ್ರಾ ಏನಾರಿದ್ದು ಅದು ವಿರೋಧ ಬರದೆ ಹೋದರೆ, ಇವರೇ ಮಾಡಬೇಕು ಅವ್ರು ಮಾಡಿಕೊಡೋದು ಒಬ್ಬ ನಿಯಮ ಇಲ್ಲದೆ ಹೋದರೆ ಒಳ್ಳೆಯದನ್ನು ಅಡಾಪ್ಟ್ ಮಾಡ್ಕೊಳ್ಳಿ ಅಂತೇಳಿ. ಒಳ್ಳೆಯದನ್ನು ಯಾವುದನ್ನು ಕೂಡ ಬಿಡೋ ಕಾರಣ ಇಲ್ಲ. ಅದು ಆದ್ದರಿಂದ ಅದು ಕೂಡ ಇದರಲ್ಲಿ ಸೇರಿಕೊಂಡಿದೆ. ಯಸ್ಮಿನ್ ಸರ್ವಾಣಿ ಇತ್ಯುಪಕ್ರಮೆ ಸದಾಚಾರಸ್ಯ ವಿಷಯೇ ಇತ್ಯುಪಸಂಹಾರೇ ವದನ್ ಭಾಷ್ಯಕಾರ. ಅದನ್ನೇ ಆಚಾರ್ಯ ಹೇಳಿದ್ದಾರೆ. ಆದ್ದರಿಂದ ಯಾವುದು ಕೂಡ ಬೇರೆ ಅಲ್ಲ. ಜಲತರ್ಪಣಾಧಿಕ ಉಕ್ತಂ. ಮುಂದೆ ತರ್ಪಣ. ತತ್ಪಾದು ಸಲಿಲಂ ಮೂರ್ಧ್ನಿ ಧೃತ್ವಾ ತೀರ್ಥಂ ತಥೋ ಪುಧಃ ತ್ರಿಹಿ ಪಿಬೇತ್ತೀರ್ಥ ಮಾಹಾತ್ಮ್ಯಂ ಮಾಹಾತ್ಮ್ಯಮಂತ್ರಾನ್ವೈ ಸಮುದೀರಯನ್ ತತ ಆಚಮ್ಯ ಕುರ್ವೀತ ತರ್ಪಣಂ ಜಲ ಸಂಸ್ಥಿತಃ ಬ್ರಹ್ಮಾದಿದೇವಾನ್ ಭೂರ್ದೇವಾನ್ ಭುವಸ್ವರ್ಭುರ್ಭುವಸ್ಥಿತಾನ್ ಋಷೀನ್ ದ್ವೈಪಾಯನಾದಿಮಿಶ್ಚ ಪೂರ್ವಸ್ವಸ್ಥಿತಾನ್ ತಥಾ ತರ್ಪಯೇಚ್ಚ ಅಗ್ನಿಕವ್ಯವಾಹನಾದೀಂಶ್ಚ ಪಿತॄನ್ ತಥಾ ಏಕೆ ಚಾಸ್ಮತ್ಕುಲೇ ಜಾತಾ ಅಪುತ್ರೋ ಶ್ರೋತ್ರಿಡೋ ಗೋತ್ರಿಡೋ ಮೃತಾಃ ತೇ ಗೃಹಂತು ಮಯಾ ದತ್ತಂ ವಸ್ತ್ರನಿಷ್ಪೀಡನೋದಕಂ. ಆಮೇಲೆ ಒಂದು ಜಲತರ್ಪಣ ಒಂದು ಭಾಗ ಇದೆ. ತತ್ಪಾದ ಸಲಿಲಂ ಮೂರ್ಧನಿ ಧೃತ್ವಾ ತೀರ್ಥಂ ತಥೋ ಬುಧಃ. ಅನಂತರ ಚಿಂತನೆ ಮಾಡಿಕೊಂಡು ಪರಮಾತ್ಮನ ಪಾದ ಮೇಲೆ ಬಿದ್ದಿದೆ ಅಂತೇಳಿ ತೀರ್ಥಪ್ರಾಶನ ಮಾಡಿ ತಿರುಪಿಬೇಕು. ಯಾರು ನಿರ್ಮಾಲ್ಯ ಮುಗಿಸಿದ್ರೆ ಅಷ್ಟೊತ್ತಿಗೆ ಅದು ದೊಡ್ಡವರು ಅವರಿಂದ ತೀರ್ಥ ತೊಗೊಂಡು ನಿರ್ಮಾಲ್ಯ ತೀರ್ಥ ತೊಗೊಳ್ಬೋದಾಗ ಆ ಸ್ಟೇಜಲ್ಲಿ ತೀರ್ಥಮಾಹಾತ್ಯಂ ಮಂತ್ರಾನ್ ವೈ ಸಮುದೀರಯನ್. ತೀರ್ಥಮಾಹಾತ್ಯ ಅಂತಕ್ಕಂಥ ಮಂತ್ರಗಳನ್ನು ಹೇಳ್ತಾ ಅದು ಪಾನ ಮಾಡಬೇಕು. ತತ ಆಚಮ್ಯ ಆಚಮನ ಮಾಡಿ ಕುರುವೀತ ತರ್ಪಣಂ ಜಲ ಸಂಸ್ಥಿತ ನೀರಲ್ಲೇ ಇದ್ದು ತರ್ಪಣ ಕೊಡಬೇಕು. ಬ್ರಹ್ಮಾದಿ ದೇವಾನ್ ಭೂರ್ದೇವಾನ್ ಭುವಸ್ವಃ ಭೂರ್ಭುವಸ್ಥಿತಾನ್. ತರ್ಪಣ ಕೊಡೋಕ್ಕಾದರೆ ಬ್ರಹ್ಮಾದಯೋ ಯೇ ದೇವಾಹ ತಾನ್ ತರ್ಪಯಾಮಿ ಅಂತ ಹೇಳಿ ಓಂ ಭೂರ್ದೇವಾನ್ ತರ್ಪಯಾಮಿ, ಓಂ ಭುವರ್ದೇವಾನ್ ತರ್ಪಯಾಮಿ, ಓಂ ಸ್ವರ್ದೇವಾನ್ ತರ್ಪಯಾಮಿ, ಭೂರ್ಭುವಸ್ವರ್ದೇವಾನ್ ತರ್ಪಯಾಮಿ ಅಂಥೇಳಿ ಅವರಿಗೆ. ಆಮೇಲೆ ಭೂಋಷೀನ್ ಭುವ ಋಷೀನ್ ಸ್ವರ್ ಋಷೀನ್ ಅಂತ ಋಷಿಗಳಿಗೆ. ಆಮೇಲೆ ಭೂಪುತ್ರೀನ್ ಭುವ ಪಿತೃನ್ ಸ್ವಃ ಪಿತೃನ್ ಭೂರ್ಭುವ ಪಿತೃನ್ ಅಂತೇಳಿ ಪಿತೃಗಳಿಗೆ ಈ ರೀತಿ ತರ್ಪಣವನ್ನು ಕೊಡಬೇಕು. ಅವಗಾನ ಸ್ಥಾನಕ್ಕೆ ಮಾತ್ರ, ಬೇರೆದಕ್ಕೆ ಇಲ್ಲೇ ಇಲ್ಲ ಯಾವುದು ಕೂಡ. ಅದಕ್ಕೆ ಅವಗಾನ ಸ್ಥಾನಕ್ಕೆ ಹೋಗೋದೇ ಇಲ್ಲ, ಇವೆಲ್ಲ ಮಾಡಬೇಕಾಗತ್ತೆ ಅಂತ. ಭೂರ್ಭುವಸ್ವಃ ಸ್ಥಿತಾನ್ ತಥಾ. ಹಾಂ, ತರ್ಪಣ ರೀತಿಯಲ್ಲಿ ದೇವತರ್ಪಣ ಹೀಗೆ, ಋಷಿ ತರ್ಪಣ ಹೀಗೆ, ಆಚಾರ್ಯ ತರ್ಪಣ ಹೀಗೆ, ಪಿತೃತರ್ಪಣ ಹೀಗೆ. ಇಲ್ಲಿ ಇಷ್ಟರಲ್ಲಿ ಡಿಫರೆನ್ಸ್ 4. ಹೌದು, ಕೈಯಲ್ಲಿ ಎಡಗೈದ ತೊಗೊಂಡು ಬಲಗೈಯಲ್ಲಿ ಹಾಕ್ಕೊಂಡು ಕೊಡ್ತೀವಿ. ಸರೋವರ ಆದ್ದರಿಂದ ಹೀಗೆ ತೊಗೊಂಡು ಮಾಡ್ಬೋದು. ಸರೋವರದ ಕೈ ಹೀಗಾದರೆ ಹೀಗೆ ಬಂದ್ಬಿಡುತ್ತೆ. ಹಾಕೊಳ್ಳೋ ಪ್ರಶ್ನೆ ಒಂದೇ ಕೈ, 2 ಕೈಯಿಂದ ಇಲ್ಲ ತರ್ಪಣ. ಒಂದೇ ಅರ್ಘ್ಯ ಯಾವಾಗಲೂ ಒಂದು ಕೈಯಿಂದ ಕೊಡಬಾರ್ದು. ಅರ್ಘ್ಯನ 2 ಕೈಯಿಂದ ಕೊಡಬೇಕು, ತರ್ಪಣನ 1 ಕೈಯಿಂದ ಕೊಡಬೇಕು. ಅದು ಇಂಪಾರ್ಟೆಂಟ್. ಹಾಂ, ಸೂರ್ಯಾರ್ಘ್ಯ ಕೊಡೋ ಹೀಗೆ ಕೊಡಬೇಕೆ ಹೊರತು ಈಗ ಕೊಡೋಗಿಲ್ಲ. ಹಾಂ, ಹಾಂ ಹಾಂ, ಅದು ಹಾಗೆ 1 ಕೈಯಿಂದ ಎಡಗೈಯಿಂದ ಹಾಕ್ಕೋಬೇಕು. ಎಡಗೈಯಿಂದ ಬಲಗೈಗೆ ಹಾಕ್ಕೊಂಡು ಕೊಡಬೇಕು. ಹಾಂ ಹಾಂ, ಹೌದು. ಯಾವುದಕ್ಕೆ ಬಳಿ 2 ಕೈಲಿ ಸರೋವರದಲ್ಲೇ ಒಂದೇ ಕೈ ತೊಗೊಂಡು ಹಾಗೆ ಹಾಕಿ ಅಷ್ಟು. ಹೌದು. ಪಿತೃನ್ ತರ್ಪಯೇಚ್ಚ ಅಗ್ನಿ ಕವ್ಯ ವಾಹನಾದಿಮಿಶ್ಚ ಪಿತೃನ್ ತಥಾ ಏಕೆ ಚಾಸ್ಮತ್ಕುಲೇ ಜಾತಾಃ ಅಪುತ್ರಾಃ ಗೋತ್ರಿಡೋ ಮೃತಾಃ ಗೃಹಂತು ಮಯಾ ದತ್ತಂ ವಸ್ತ್ರ ನಿಷ್ಪೀಡನೋದಕಂ. ಈ ಸ್ಟೇಜ್ ಆದಮೇಲೆ ಸ್ನಾನಕಾಲುಗೊಂಡಿರ್ತಾರಲ್ಲ ಬಟ್ಟೆನ, ಅದನ್ನು ಹಿಂಡಬೇಕು. ಈ ಸ್ಟೇಜಲ್ಲಿ ಹಿಂಡಬೇಕಾದ್ರೆ ಒಂದು ಮಂತ್ರ ಹೇಳಬೇಕು. ಮತ್ತೆ ಆ ನೀರು ವೇಸ್ಟ್ ಅಲ್ಲ. ಆ ನೀರಿಂದ ಏನಾಗುತ್ತೆ ಅಂದರೆ ಏಕೆ ಚಸ್ಮತ್ಕುಲೇ ಜಾತಾಃ ಅಪುತ್ರ ಗೋತ್ರಿಡೋ ಮೃತಾಃ. ನಮ್ಮ ವಂಶದಲ್ಲಿ ಹಿಂದೆ ಯಾರಾದರೂ ಕೂಡ ಮಕ್ಕಳಿಲ್ಲದೆ ಮೃತರಾಗಿದ್ದರೆ ಅವರಿಗೆ ಈ ನೀರು ತಲುಪಲಿ ಅಂತ ಹೇಳಿಕೊಡ್ಬೇಕು. ಅವರಿಗೆ ತರ್ಪಣ ಬಂತು. ನಾವು ಸ್ನಾನ ಮಾಡಿ ಎಷ್ಟು ಜನಕ್ಕೆ ಉಪಯೋಗ ಇದೆ ಅದರಿಂದ. ಎಲ್ಲರಿಗೂ ಒಂದು ಸ್ಟೇಜಲ್ಲಿ ಅವರಿಗೆ ಆಹಾರ ಕೊಟ್ಟಾಗತ್ತೆ. ಈಗ ಅವಗಾಹನ ಸ್ನಾನ ಮಾಡಿದಾಗ ಮಾಡಲೇಬೇಕು ಅಂದಮೇಲೆ ನಿತ್ಯನೇ ಮಾಡಬೇಕಲ್ಲ. ಅದಕ್ಕೆ ಕೆಲವು ಎಲ್ಲರೂ ಸಂಕಲ್ಪ ಮಾಡಿರ್ತಾರೆ, ನಿತ್ಯ ಅವಗಾಹನ ಸ್ನಾನ ಮಾಡ್ತೀನಿ. ವಿದ್ಯಾಮಾನ್ಯರು ಪ್ರತಿನಿತ್ಯ ಅವಗಾಹನ ಸ್ನಾನ ಆಗಲೇಬೇಕು. ಯಾವುದೇ ಊರು ಇಳ್ಕೊಂಡಿದ್ರೆ ಎಷ್ಟೋ ಸತ್ತು 30-40 ಕಿಲೋಮೀಟ್ರ್ ದೂರ ಹೋಗಿ ಬರ್ತಾರೆ. ಹತ್ತಿರದಲ್ಲಿ ಏನೂ ಇಲ್ಲ ಅಂದರೆ ಅಷ್ಟು ದೂರ ಹೋಗಿ ಸ್ನಾನ ಮುಗಿಸ್ತಾರೆ. ಅಲ್ಲೇ ಒಂದು ಗಂಟೆಗೆ ಮುಗಿಸ್ಕೊಂಡ್ಬರ್ತಾರೆ. ಕೆಲವರು ನೇಮ್ ಅದು ಅವಗಾಹನ ಸ್ನಾನ ಮಾಡೇ ಮಾಡ್ತೇನೆ ನಿತ್ಯ ಅಂತೇಳಿ. ಅದು 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 ಅವಾಗ ಇವೆಲ್ಲ ಅಡ್ವಾಂಟೇಜ್. ಯಾತಕ್ಕೆ ಮಾಡಬೇಕು ಅಂದರೆ ಇಷ್ಟೆಲ್ಲ ಅಡ್ವಾಂಟೇಜ್ ಇದೆ. ಅಷ್ಟು ಜನಕ್ಕೆ ಉಪಯೋಗ ಮಾಡ್ಲಿಕ್ಕೆ ಬರುತ್ತೆ, ಇಲ್ದವ್ರು ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಹೌದೌದು, ಅವ್ರ ತರ್ಪಣ ರೀತಿ ಬೇರೆ, ಅವ್ರಿಗೂ ಇದೆ. ಅದ್ರ ಪ್ರೀತಿ ಬೇರೆ. ಎಲ್ಲರಿಗೂ ಕೂಡ ಪಿತೃಗಳಿಗೆಲ್ಲ ಕೊಡಾಗಿಲ್ಲ ಅವರು. ಯಾತಕ್ಕೆ ಮುಗಿಸಿ ಆಲೇ ಸನ್ಯಾಸ ಎಲ್ಲ ಮುಗಿಸ್ಬಿಟ್ಟಿರ್ತಾರೆ ಆಗಲಿ.
ತರ್ಪಣಂತೂ ಮುಂದೆ ಬರುತ್ತಿದ್ರಲ್ಲ ಆದರೂ ಹೇಳ್ತಾರೆ ತರ್ಪಣಂತೂ ಹರೇರೇವ ಯಥೇ ರಾಜ್ಯಸ್ಯ ಚೋದಿತ ವೇದ ಇಲ್ಲ ಅವರಿಗೆ. ಏ ಗೃಣ್ಣಂತು ಮಯಾ ದತ್ತಂ ವಸ್ತ್ರ ನಿಷ್ಪೀಡನ ಅಂದರೆ ಹಿಂಡೋದು. ನೀವು ಬಟ್ಟೆ ಹಿಂಡಿದ ನೀರನ್ನು ಅವ್ರಿಗೆ ಈಚಾಗುತ್ತೆ. ಇದು ಇತಿ ಬಂದರೆ ಸುಮ್ಮನೆ ಗೊತ್ತಿಲ್ಲ ಹೇಳ್ತಾರಲ್ಲ ಆ ನೀರು ವೇಸ್ಟಾಗಿ ಹೋಗ್ಬಿಡುತ್ತೆ. ನೋಡ್ತೀರಿ ನಮಗೆ ಕೊಡಬಾರದೆ ಸುಮ್ಮನೆ ದುಡ್ಡು ಬಿಸಾಕಿದ್ರೆ ಹಾಗೆ ಇನ್ನೊಬ್ರು ಉಪಯೋಗ ಆಗೋದನ್ನು ಬಿಸಾಕಿಬಿಟ್ರೆ ತಪ್ಪಲ್ಲೇನು ಆ ಥರ ಆಗುತ್ತೆ. ಅಂದರೆ ನಾವು ಪ್ರಾಣ ದೊಡ್ಡ ಯಜ್ಞ, ಅದು ಸ್ನಾನನೇ ಒಂದು ಯಜ್ಞ ಇದ್ದಾಗ ಲೆಕ್ಕ. ಇತಿ ಮಂತ್ರೇಣ ವಸ್ತ್ರಾಂಭೋ ದದ್ಯಾತ್ ನಿಷ್ಪೀಡ್ಯ ಚಾಂಬೂನಿ. ಆ ನೀರಿನೊಳಗೆ ಬೀಳಬೇಕು, ಆ ರೀತಿ ಹಾಕಬೇಕು, ನೆಲದ ಮೇಲೆ ಬೀಳಬಾರ್ದು, ನೀರೊಳಗೆ ಬೀಳಬೇಕು. ತತಸ್ತೀರಂ ತಮಾ ಸಮಾಸಾಧ್ಯ ಯಕ್ಷ್ಮಾಣಂ ತರ್ಪಯೇ ದ್ವಿಜ. ತೀರಕ್ಕೆ ಬಂದು ಯಕ್ಷ್ಮತರ್ಪಣ ಅಂತೊಂದಿದೆ. ಯಕ್ಷ್ಮತರ್ಪಣ ಅಂದ್ರೇನು? ಸ್ನಾನ ಮಾಡಿದಾಗ ಕೊಳೆಯನ್ನು ಬಿಟ್ಟಿರ್ತೀವಿ ನೀರೊಳಗೆ, ಅದಕ್ಕೊಂದು ಪ್ರಾಯಶ್ಚಿತ್ತ ಆಗಬೇಕು ಅಂತ ಯಕ್ಷ್ಮ ಅಂತ ಅದಕ್ಕೆ ಹೆಸರು. ಏನಂತ ಹೇಳಬೇಕಾಗ ಯನ್ಮಯ ದೂಷಿತಂ ತೋಯಂ ಶರೀರ ಬಲ ಸಂಭವಂ. ನನ್ನ ದೇಹದೊಳಗಿರೋ ಬಲವನ್ನು ಬಿಟ್ಟು ತೀರ್ಥವನ್ನು ನಾನೀಗ ದೂಷಣೆ ಮಾಡಿದ್ದೇನೆ, ಕೆಡಿಸಿದ್ದೇನೆ. ತತ್ಪಾಪ ಶೋಧನಾರ್ಥಾಯ, ಆ ಪಾಪ ಪರಿಹಾರಕ್ಕೋಸ್ಕರ ಯಕ್ಷ್ಮಾಣಂ ತರ್ಪಯಾಮ್ಯಹಂ ಇತಿ ಮಂತ್ರೇಣ ಸಂಗೃಹ್ಯ ತೀರೆ ವಾರಿ ಅಂಜಲಿನ ಒಂದು ಬಹುಶಃ ನೀರು ತೊಗೊಂಡು ನೀರಲ್ಲಿ ಹಾಕಬಾರದು, ದಡದಲ್ಲಿ ಹಾಕಬೇಕು. ಇದು ಯಾಕೆ? ಪರಿಹಾರಕ್ಕೋಸ್ಕರ ಇದು ಕೊಡಬೇಕು. ಎಲ್ಲ ನಿಯಮಗಳು. ಇನ್ನೂ ಕೆಲವು ನಿಯಮಗಳಿದೆ. ಯಾವ್ದಾದ್ರು ಬೇರೆ ಬಾವಿಗೆ ಹೋದ ಕಾಲಕ್ಕೆ, ಹಿಡಿಯೋ ಬಾವಿಗೆ ಹೋದ ಕಾಲಕ್ಕೆ ಎಷ್ಟು ಒಂದು 3 ಮುಷ್ಟಿ ಒಂದು ಬೊಗಸೆ ತುಂಬ ಮಣ್ಣು ತೆಗೆದು ಹೊರಗೆ ಹಾಕ್ರಿ, ಗೊತ್ತಾಯ್ತಾ? ಅದು ಯಾಕೆ? ಅಷ್ಟು ಕೊಡೆ ನಾನು ಕ್ಲೀನ್ ಮಾಡಿದೆ. ಯಾವಾಗ ಎಲ್ಲರೂ ಮಾಡ್ತಿದ್ರೆ ಏನಾಗುತ್ತೆ? ಸರೋವರ ಕೂಡ ಕ್ಲೀನಾಗಿರುತ್ತೆ ಯಾವಾಗಲೂ ಕೂಡ. ಬರೀ ಕೊಡೆ ಬಿಟ್ಟು ಹೋಗೋದೇ ಆಗಬಾರ್ದು. ಯಾರೇ ಮಾಡಿ ಇಷ್ಟ ಅದಕ್ಕೆ ಮುಂಚೆ ಸ್ನಾನಕ್ಕೆ ತೆಗೆದು ಹಾಕಿಬಿಟ್ಟು ಅಂತ ಕೇಳಿದರೆ ಅವನಿಗೆ ಪಾಪ ಪರಿಹಾರ. ಯಾವಾಗಲೂ ಕ್ಲೀನ್ ಮೇಂಟೈನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಎಲ್ಲರೂ ಕೊಳಕ್ಕೆ ಊಟ ಎಲೆ ಬಿಟ್ಟು ಹೋದರೆ ಹಾಗೆ ಇನ್ನೊಬ್ಬರಿಗೆ ಜಾಗಿಲ್ದಾಗ ಆಗುತ್ತಲ್ಲ, ಆ ರೀತಿ ನಿಯಮ ಮಾಡ್ಕೋಬೇಕು. ಅದು ಮತ್ತೆ ನೋಡಿದ ತಕ್ಷಣ ಸ್ನಾನ ಬುಟ್ಟಕ್ಕಿಂತ ಸ್ನಾನ ಮಾಡ್ಕೊಂಡಿರಬೇಕು. ತೀರ್ಥ ಬೇರೆಯವ್ರ ಪರ್ಮಿಷನ್ ತೊಗೋತೀವಲ್ಲ ಹಾಗೆ ಆ ತೀರ್ಥ ಸ್ಮರಣೆ ಮಾಡಿ ನಮಸ್ಕಾರ ಮಾಡಿ ಸ್ನಾನ ಮಾಡಿದೆ ಆರೋಗ್ಯ ಕೊಡಿ. ಯುಷ್ಮತ್ತೀರ್ಥ ಋಷಿ ಮಮ ದೇಹಿ ತವಾನುಜ್ಞಾಂ ಯುಷ್ಮತ್ತೀರ್ಥ ಋಷೇವಣೆ. ಇಷ್ಟು ತೀರ್ಥ ಸ್ನಾನ ಮಾಡ್ತಾಯಿದ್ದೆ, ನಿಮ್ಮದಿದ್ದು ನಮ್ಮದಲ್ಲ, ದಯವಿಟ್ಟು ಅನುಮತಿ ಕೊಡಿ. ಬೇರೆಯವ್ರಿಗೆ ನೀರು ತರಬೇಕಾದ್ರೆ ಕೊಡೋದಿಲ್ಲ ನಾವೀಗ, ಅನುಮತಿ ತೊಗೊಂಡು ಬೋರ್ವೆಲ್ ಹಾಕಿ ರಿಕ್ವೆಸ್ಟ್ ಮಾಡ್ತಾರಲ್ಲ ಹಾಗೆ ಕೇಳ್ಕೊಬೇಕಾದ್ರೆ. ಇಲ್ಲ ಹೋದರೆ ನಾವು ಆಜ್ಞೆ ಮೀರಿದಂತೆ ಇನ್ನೊಬ್ಬರು ಇದನ್ನು ಉಲ್ಲಂಘನೆ ಮಾಡಿದ ಹಾಗಾಗತ್ತೆ. ಅತ್ರ ವಸ್ತ್ರಸ್ಯ ನಿಷ್ಪೀಡನಂ ನಾಮ ನಾ ಗುದಾಚ್ಛಾದಕ ವಸ್ತ್ರಸ್ಯ ಕಿಂತು ಸ್ನಾನಕಾಲೆ ಯಜುಷ್ಯಾಖಿಭಿಃ ಕಟಿಬದ್ಧಸ್ಯ ತದಿತರೈಸ್ತು ವಾಮಪ್ರಕೋಷ್ಠೆ ಸ್ಥಿತಸ್ಯ ಉತ್ತರೀಯಸ್ಯೇವ ವಸ್ತ್ರಸ್ಯೇತಿ ಬೋಧ್ಯಂ. ಇದು ವಿಶೇಷಾಂಶ ಇದೆ. ಮತ್ತೊಂದು ಏನು ವಿಶೇಷಾಂಶ ಅಂದರೆ, ನಾವು ಉಟ್ಕೊಂಡು ಸ್ನಾನ ಮಾಡಿರ್ತೇವಲ್ಲ ಆ ಬಟ್ಟೆ ಬಗ್ಗೆ ಹೇಳ್ತಾ ಇಲ್ಲ ನಾವು, ಅದನ್ನು ಕೊಡೋದಲ್ಲ. ಸ್ನಾನ ಮಾಡಬೇಕಾದ್ರೆ 2 ವಸ್ತ್ರ ಇರಲೇಬೇಕು. ಒಂದು ವಸ್ತ್ರ ಸ್ನಾನ ಮಾಡಿದರೆ ಅದು ಸ್ನಾನ ಅಲ್ಲ, ಮೈಲಿಗೆ ಅಂತಲೇ ಹೆಸರು. 2 ವಸ್ತ್ರ ಇರಬೇಕು. ಒಂದು ಉಟ್ಕೊಳ್ಳೋಕ್ಕೆ, ಒಂದು ಕೈಲಿ ಇಟ್ಕೊಂಡಿರ್ಬೇಕು. ಅದರಲ್ಲಿ ನಿಯಮ ಇದೆ ಮತ್ತೆ ಹೇಗೆ ಇಟ್ಕೋಬೇಕು ಅಂತೇಳಿ. ಕೆಲವು ಸೊಂಟಕ್ಕೆ ಕಟ್ಕೊಳ್ಳೋದು, ಎಡಗೈಯಲ್ಲಿ ಇಟ್ಕೊಳ್ಳೋದು ಅಂತ ಪದ್ಧತಿ, ಬಲಗೈಯಲ್ಲಿ ಇಟ್ಕೊಳ್ಳೋಗಿಲ್ಲ. ಅದೆಲ್ಲ ಹೇಳ್ತಾರೆ ನೋಡಿ. ಮೊದಲು ಕಟಿಬದ್ಧ ಯಜುಶ್ಯಾಖಿಗಳಾದರೆ ಸೊಂಟಕ್ಕೆ ಕಟ್ಕೊಂಡು ಸ್ನಾನ ಮಾಡಬೇಕು. ಯಜುರ್ವೇದದವರಾದರೆ ತದಿತರೈಹಿ ಋಗ್ವೇದ 3 ಊರಿದವರಾದರೆ ವಾಮ ಪ್ರಕೋಷ್ಠೆ ಈ ಕೈಯಲ್ಲಿ ಹಾಕ್ಕೊಂಡಿರ್ಬೇಕು. ಈಗ ಸ್ಥಿತಸ್ಯ ಉತ್ತರೀಯಸ್ಯೈವ ವಸ್ತ್ರಸ್ಯ, ಆ ಉತ್ತರೀಯ ವಸ್ತ್ರದ ನೀರನ್ನು ಕೊಡಬೇಕೆ ಹೊರತು ಉಟ್ಕೊಂಡ ವಸ್ತ್ರದಿಂದ ಅಲ್ಲ, ಆ ನೀರಿಂಡದಲ್ಲ. ಅಲ್ಲೂ ವಿವೇಕ. ತೇನ ಆ ರೀತಿ ಮಾಡದೆ ಹೋದರೆ ನಿರಾಶಾಹ ಪಿತರೋ ಯಾಂತಿ ಶಾಪಂ ದತ್ವಾತು ದಾರುಣಂ ನಿಷ್ಪೀಡಯತಿ ಯೋ ವಸ್ತ್ರಂ ಅತರ್ಪ್ಯ ಚ ತಿಲೈಃ ಪಿತॄನ್ ಇತಿ ವಾಕ್ಯಬಾಧಃ. ಈ ರೀತಿ ಪಿತೃಗಳೆಲ್ಲ ಆ ಕಾಲಕ್ಕೆ ಕಾಯ್ತಿರ್ತಾರಂತೆ. 1ನೇ ತಾರೀಕು ಬರ್ತಿರ್ಲಿಕ್ಕೇನೆ ಎಲ್ಲರೂ ಹಾಲು ಎಲ್ಲರೂ ಕಾಯ್ತಾ ಕೂತಿರ್ತಾರೆ, ನಮಗೆ ಸಂಬಳ ಕೊಡಿ ಇವತ್ತು ಅಂತೇಳಿ. ಆ ಥರ ಇವ್ರು ಏನು ಮಾಡ್ತಾರೆ, ನಮ್ಮ ಚಾನ್ಸ್ ಇದೀಗ ಒಂದು ಕಾಯ್ತಿರ್ತಾರೆ. ಕೊಡದೆ ಹೋಗ್ಬಿಟ್ಟು ಏನು ಮಾಡ್ತಾರೆ ಅವರು? ನಿರಾಶಾಹ ಪಿತರೋ ಯಾಂತಿ. ಇಷ್ಟು ತರ್ಪಣಾದಿಗಳನ್ನು ಮಾಡ್ತಾರೆ, ಹೋಗೋ ಸುಮ್ಮನೆ ಹೋಗ್ಬಿಡ್ತಾರಾ? ಅದು ದಾರುಣ, ಹಾಳಾಗಲಿ ಶಾಪ ಕೊಟ್ಟು ಹೋಗಿಬಿಡ್ತಾರೆ. ಅದರಿಂದ ಎಂದು ಕೊಟ್ಟು ಎಷ್ಟೋ ಜನ ನೋಡಿರ್ತೀರಿ, ಬಡವರು ಇರ್ತಾರೆ, ತುಂಬ ಹಸಿವಾಗಿರುತ್ತೆ, ಹಣ್ಣು ತಿಂತಾ ಇರ್ತಾನೆ, ಅವ್ನು ನೋಡ್ತಾ ಇರ್ತಾನೆ ಪಾಪ. ಆ ಚಿಕ್ಕ ಮಗು ದಾಖಾದ ಹುಡುಗ ಇರ್ತಾರೆ ಪಾಪ, ಅವ್ರು ನನಗೆ ಕೊಡ್ತಾರೆ ಅಂತೇಳಿ ಏನು ಮಾಡ್ತಾರೆ ನೀವು ಕೆಲವರೆಲ್ಲ ಯಾಕೆ ಗೊತ್ತಾ, ಅವ್ರು ಎದುರಿ ನೋಡ್ಕೊತ ತಿಂದು ಆ ಕಡೆ ಬಿಸಾಕಿ ಉಳಿದ್ರೆ ದೂರ ಎಷ್ಟು ಹೋಗ್ಬಿಡ್ತಾರೆ. ಅಂದರೆ ಅವನಿಗೆ ಇಲ್ಲ ರೇಗಿಸ್ಬೇಕು ಅಂತ. ತಪ್ಪದು. ಏನು ಮಾಡಬೇಕು ಅವನಿಗೀಗ? ಅದೇ ಅವರೊಳಗೆ ದೇವರಿದ್ದಾರೆ, ಸನ್ನಿಧಾನ ಇದೆ ಅಂತೇಳಿ ಕೊಟ್ಟರೆ ಒಂದು ಭಾರಿ ಪುಣ್ಯ ಬರೋ ಕೆಲಸ. ಅವರು ಹರಿಸ್ತಾರೆ, ಅದು ಒಳಗೆ ದೇವರಿಂದ ಅನುಗ್ರಹ ಮಾಡಿದಾಗ ಲೆಕ್ಕ. ಕೆಲಸ ತಿಪ್ಪೆ ಇರುತ್ತೆ, ಪ್ರಾಣಿಗಳಿಗೆ ಕಾಯ್ತಾ ಇರುತ್ತೆ, ಪ್ರಾಣಿಗಳಿಗೆ ಹಾಕ್ಬೇಕಾದ್ರೆ ಅದು ತಿಂದುಬಿಟ್ಟು ಎಷ್ಟು ಖುಷಿ ಇರುತ್ತೆ. ಅದು ಬಿಟ್ಟು ಯಾವ ಕೆಲವರೆಲ್ಲ ಡಿಸ್ಟ್ರಕ್ಟಿವ್ ಅಪ್ರೋಚ್ ಅವರು.
ಇನ್ನೊಬ್ರು ಸಿಗಲೇಬಾರದು ಆ ರೀತಿ ಮಾಡಿ ಕೊಳಕಾಗಿ ಬೇರೆ ಮಣ್ಣು ಮುಚ್ಚಿ ತಗೊಳ್ಬಾರ್ದು, ಆ ರೀತಿ ಮಾಡಿ ಹೋಗ್ಬಿಡ್ತಾರೆ. ಅದು ಸುಲಭವಾಗಿ ಪುಣ್ಯ ಕಟ್ಕೊಳ್ಳೋ ಜಾಗ, ಅದು ಏನು ಕಷ್ಟಪಡಬೇಕಾಗಿಲ್ಲ. ಅದನ್ನು ಕೂಡ ಇವ್ರು ಕಳ್ಕೊಂಡ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ನಿರಾಸೆಯಿಂದ ಶಾಪ ಕೊಡ್ತಾರೆ. ನಿಷ್ಪೀಡಯತಿ ಯೋ ವಸ್ತ್ರ ಅತರ್ಪ್ಯ, ಅದಕ್ಕೆ ಆ ರೀತಿ ತರ್ಪಣ ಕೊಡದೆ ಮಾಡಿ ಇವೆಲ್ಲ ತಪ್ಪಾಗತ್ತೆ. ಯಾವದ್ದೇವಾ ಋಷಿಮಿಶ್ಚೈವ ಪಿತೃಶ್ಚಾಪಿ ನ ತರ್ಪಯೇತ್ ತಾವನ ಪೀಡಯೇದ್ವಸ್ತ್ರಂ ಮೇನಸ್ನಾತೋ ಭವೇನ್ನರಃ. ಈ ವಸ್ತ್ರನ ಒಂದು ದೇವ ತರ್ಪಣ ಕೊಡೋದಕ್ಕಿಂತ ಮುಂಚೆ ಹಿಂಡಬಾರ್ದು. ಯಾಕೆಂದರೆ ಇವ್ರು ಕೊನೆಗೆ ಕೊಡೋದು ಮೊದಲು ಅತಿಥಿಗಳಿಗೆ ಕೃಷ್ಣಾರ್ಪಣ ಅಂದರೆ ಬೇರೆಯವ್ರಿಗೆ ಹಾಕಿದಾಗತ್ತೆ. ಆದರೆ ಇವ್ರು ಕೃಷ್ಣಾರ್ಪಣ ಅಂದಮೇಲೆ ಬೇರೆ ಅಲಂಕಾರ ಬ್ರಾಹ್ಮಣ ಕೂಡಿಸಿ ಆಮೇಲೆ ಕೊಡ್ತಾರಲ್ಲ, ಹಾಗೆ ಫಸ್ಟ್ ಇದೆಲ್ಲ ಮಾಡಿ ಕೊನೆಗೆ ವಸ್ತ್ರ ಹಿಂಡಬೇಕಾದ್ರೆ. ನಿಷ್ಪೀಡಯತಿ ಯೋ ಮೂಢ ಸ್ನಾನವಸ್ತ್ರಮತರ್ಪಿತಂ ನಿರಾಶಾ ಪಿತರಸ್ತಸ್ಯ ಶಪ್ವಾಯ ಗಚ್ಚಂತಿ ನಾನ್ಯಥಾ. ಯಾರು ಹೆಚ್ಚು ಕಡಿಮೆ ಆದರೂ ಕೂಡ ಅವ್ರು ತೊಗೊಳೋದಿಲ್ಲ. ಅವ್ರು ಶಾಪ ಹಾಕಿ ಹೋಗಿಬಿಡ್ತಾರೆ. ಅವ್ರು ಕೊಟ್ಟ, ಬಟ್ ಆಲ್ರೆಡಿ ಹೆಚ್ಚು ಕಡಿಮೆ ಮಾಡಿಕೊಟ್ಟ, ತೊಗೊಳೋದಿಲ್ಲ. ದೇವತರ ಆಚಾರ್ಯ ಪಿತೃ ಒಂದು ಕ್ರಮ ಇದೆ. ಪಿತೃತರ್ಪಣ ಕೊಟ್ಟು ಅವ್ರಿಗಿಲ್ಲ, ಕ್ರಮವಾಗಿ ಮೇಲಿಂದ ಕೊಟ್ಕೊತ ಬರಬೇಕು. ಇತಿ ವರಾಹವಚನ ಬಾಧಸ್ಯ ಪರಾಸ್ತೋ ವೇದಿತವ್ಯ. ತಿರತರ್ಪಣೋತ್ತರಂ ನಿಷ್ಪೀಡ್ಯಮಾನಸ್ಯ ಗುದವಸ್ತ್ರತ್ವಾತ್ ಇದವೇವ ಅಭಿಪ್ರೇತ್ಯ ವಾಕ್ಯಾಂತರಂಚ ಸ್ನಾನಾತರಂತರಂ ತಾವತ್ ತರ್ಪಯೇತ್ ಪಿತೃದೇವತಾಃ ಉತ್ತೀರ್ಯ ಪೀಡಯೇದ್ವಸ್ತ್ರಂ ಸಂಧ್ಯಾವರ್ತ್ಮ ತತಃ ಪರಂ ಇತಿ. ಇನ್ನೂ ತುಂಬ ಇದೆ, ಅದು ಇನ್ನು ಸ್ನಾನನೇ ಮುಗಿದಿಲ್ಲ. ಮೊದಲೇ ಶ್ಲೋಕದ ಅರ್ಥನೇ ಮುಗಿದಿಲ್ಲ. ಅದೆಲ್ಲ ನಾಡಿದ್ದು ಬೆಳಗ್ಗೆ, ನಾಡಿದ್ದು ಸಾಯಂಕಾಲ ಪ್ರವಚನ ಇರುತ್ತೆ. ವಿಜಯದಾಸರ ಆರಾಧನೆ ನಿಮಿತ್ತ ನಾಡಿದ್ದು ಅವರ ಇಲ್ಲೇ ನಾಡಿದ್ದು ಸಾಯಂಕಾಲ ಸಾಯಂಕಾಲ 6:45. ಹೇಳಿದ್ನಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಮಾಡಬೇಕು. ಯಾವುದನ್ನು ಮಾಡ್ಲಿಕ್ಕೆ ಬರೋದು, ಅವಗಾನ ಸ್ನಾನ ಮಾಡಿದರೆ ಮಾತ್ರ ಮಾಡೋದನ್ನು ಮಾಡೋಕ್ಕೆ ಬರೋದೆ. ಈ ಉಳಿದೆಲ್ಲ ಬರೆಸ್ತೀರ ಅನ್ಕೊಳ್ಳೋಕೆ ಎಷ್ಟೊಂದು ಮಾಡ್ಬೋದು, ಅದಕ್ಕೆ ದೋಷ ಇಲ್ಲೇ ಇಲ್ಲ.